ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ಹಾಗೆ ನಮ್ಮನೆ ಮುಂದ್ಗಡೆ ಇವತ್ತು ಈ ರೀತಿಯಾದಂಥ ದಾಸವಾಳದ ಹೂವು ಬಿಟ್ಟಿದ್ವು. ಸೊ ನನಗಂತೂ ದಾಸವಾಳದ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ದೇವ್ರಿಗೆ ಮುಡಿಸಿದ್ರೆ ಸಾಕು, ಅದು ಯಾವುದೇ ರೀತಿಯಾದಂಥ ದಾಸವಾಳದ ಹೂವು ಆಗಿರ್ಬೋದು, ದೇವ್ರಂತೂ ಎದ್ದು ಬರೋ ಥರ ಕಾಣಿಸ್ತಾನೆ. ಸೊ ಅದಕ್ಕೋಸ್ಕರ ಹಾಗೆ ನಮ್ಮನೆ ಕಿಚನಲ್ಲಿ ಇವತ್ತು ನಾನು ಕ್ಯಾಪ್ಸಿಕಮ್ ಹಾಗೆ ಬಟಾಣಿ ಕರಿನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾದಂಥ ತರಕಾರಿಗಳನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಎರಡು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಒಂದಿಷ್ಟು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಬಂದು ಒಗ್ಗರಣೆಗೋಸ್ಕರ. ಹಾಗೆ ಕ್ಯಾಪ್ಸಿಕಮ್ನ ತೊಳೆಯೋದಕ್ಕೆ ನಾನಿಲ್ಲಿ ಬಿಸಿನೀರು ಮತ್ತು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದ್ರೊಳಗಡೆ ಸಮ್ಟೈಮ್ಸು ಹುಳಗಳು ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಈ ತರಕಾರಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹೂಕೋಸಾಗಿರ್ಬೋದು, ಕೆಲವೊಂದು ತರಕಾರಿಗಳನ್ನ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸೊ ಒಳ್ಳೆಯದು. ಎಲ್ಲ ತರಕಾರಿನೂ ಇದೇ ರೀತಿ ವಾಶ್ ಮಾಡಿಕೊಂಡ್ರೆ ಓಕೆ. ಬಟ್ ನಾವು ಕೆಲವೊಂದು ತರಕಾರಿನ ಮಾತ್ರ ವಾಶ್ ಮಾಡ್ಕೊಳ್ತೀವಿ, ಇನ್ನು ಕೆಲವೊಂದು ತರಕಾರಿಗಳನ್ನ ವಾಶ್ ಮಾಡೋದಿಲ್ಲ. ಈ ರೀತಿಯಾಗಿ ತೊಳ್ಕೊಂಡ್ಬಿಟ್ಟು ನಾನು ಇದನ್ನು ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಟೊಮೆಟೊ ಅಥವಾ ಈರುಳ್ಳಿ ಇದಿಷ್ಟನ್ನೇ ನಾನು ಕ್ಯೂರಿನ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿನ ಕ್ಯೂರಿ ಮಾಡ್ಕೊತಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲನ ಹಾಕೋದಿಲ್ಲ. ಒಂದು 3 ಟೊಮೆಟೊ ಕಟ್ ಮಾಡಿಬಿಟ್ಟು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿಲು ಕಾಲ ಆಗಿರೋದ್ರಿಂದ ಯಾರೂ ಅಷ್ಟೊಂದು ಮಸಾಲ ಐಟಮ್ಸ್ನ ಆಗೋದಿಲ್ಲ. ಒಂದೊಂದು ಟೈಮ್ ಅಂದರೆ ಪಲಾವ್ ಆಗಿರ್ಬೋದು ಅಥವಾ ಇನ್ಯಾವುದು ಪನ್ನೀರ್ ಕರಿ ಆಗಿರ್ಬೋದು, ಈ ರೀತಿಯಾದಂಥ ಪದಾರ್ಥಗಳಿಗೆ ಮಾತ್ರ ಮಸಾಲೆ ಐಟಮ್ಸ್ ಬೇಕಾಗೇ ಆಗುತ್ತೆ. ಆದರೆ ಈ ರೀತಿ ಮೈಲ್ಡ್ ಮಸಾಲೆ ಇರೋವಂಥವನ್ನ ಚಾಯ್ಸ್ ಮಾಡಿಕೊಂಡು ಸೊ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಬೆನಿಫಿಟ್ ಇರುತ್ತೆ. ನಾನಿದನ್ನು ಟೊಮೆಟೊ ಕ್ಯೂರಿನ ಮಾಡ್ಕೊಂಡ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು ನೀಟಾಗಿ ಫ್ರೈ ಆಗಬೇಕು. ಸಾಫ್ಟಾಗಿ ಫ್ರೈ ಆಗೋವರೆಗೂ ನಾನು ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿಣ ಮತ್ತು ನಾನು ಇದಕ್ಕೆ ಒಂದು ಹುರಿದಿಟ್ಟಿರೋಂಥ ಕಡಲೆ ಬೀಜ ಹಾಗೆ ಕಡಲೆನ ಸೇರಿಸ್ಕೊಂಡ್ಬಿಟ್ಟು ಪೌಡರ್ ಮಾಡಿ ಈ ರೀತಿಯ ಪಲ್ಯಗಳಿಗೆ ಮಾಡಿ ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ಇದನ್ನು ನಾನು ಪಲ್ಯಗಳಿಗೆ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಅದೇ ಪುಡಿನೇ ನಾನು ಇದನ್ನು ಕ್ಯಾಪ್ಸಿಕಮ್ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಆದ ನಂತರ ನಾನು ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಈ ರೀತಿಯಾಗಿ ಬೆಂಡೆಕಾಯಿ ಕೂಡ ಇದೇ ರೀತಿ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲಾನ ಸೇರಿಸಿ ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಥರ ಕೊಡ್ಬೋದು. ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳು ಮೆಮೊರಿ ಪವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ನ್ಯಾಕ್ಸಿಗಂತೂ ಒಂದು ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಬಿಟ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ, ಒಂದಿಷ್ಟು ಕರಿಬೇವು, ಒಂದು 2 ಹಸಿಮೆಣಸಿನ್ಕಾಯಿನ ಹಾಗೆ ಪೀಸ್ ಮಾಡ್ಕೊಂಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ಸೊ ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಹಸಿ ಬಟಾಣಿ ಸೀಸನ್ ಅಲ್ವಾ, ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನಿದು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಯೋದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬಟಾಣಿ ಬೇಯೋದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿಟ್ಬಿಟ್ಟು ಸೈಡಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೆ. ಇದು ಆಲ್ರೆಡಿ ನಾನು ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡು ಬರೋಷ್ಟರೊಳಗೆ ಇದು ಕೂಡ ಬೆಂದಿತ್ತು. ಬಟಾಣಿ ಆಲ್ರೆಡಿ ಸಾಫ್ಟಾಗಿ ಬೆಂದಿದ್ವು. ಇದು ಬೆಂದ ನಂತರ ನಾನು ಇದಕ್ಕೆ ಚೂರು ಅರಿಶಿಣದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ 1 ಸ್ಪೂನಷ್ಟು MTR ಸಾಂಬಾರು ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. MTR ಸಾಂಬಾರು ಪುಡಿ ಆಪ್ಷನಲ್ಲು ಇದ್ದರೆ ಓಕೆ, ಇಲ್ಲ ಅಂದರೆ ಮಾಮೂಲಿ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಈ ಗರಂ ಮಸಾಲ ಅಂತೂ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದರೆ ಹಾಕೋಬೋದು, ಬೇಡಾದರೆ ಬಿಡ್ಬೋದು. ಇಷ್ಟನ್ನೇ ಸೇರಿಸ್ಕೊಂಡು ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಳ್ಳಿ. ಸೊ ಟೊಮೆಟೊ ಈರುಳ್ಳಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಟೊಮೆಟೊ ಈರುಳ್ಳಿನ ಈ ರೀತಿಯಾಗಿ ಕ್ಯೂರಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ತರಕಾರಿನ ಆಗಲಿ ಸೊ ಈ ರೀತಿ ಗ್ರೇವಿ ಇಲ್ಲದೆ ತಿನ್ನೋದಕ್ಕಂತೂ ಅಷ್ಟು ಚೆನ್ನಾಗೇ ಇರೋದಿಲ್ಲ. ಸೊ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಒಂದು ಬೆಸ್ಟ್ ಆಪ್ಷನಲ್ಲು. ಸೊ ನಾನು ಇದನ್ನು ಈ ರೀತಿಯಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ.
ಹಾಗೆ ಇದನ್ನು ಒಂದು 5 ನಿಮಿಷ ಎಣ್ಣೆ ಬಿಡೋದವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಈ ರೀತಿ ಕುದಿಸ್ಕೊಂಡ ನಂತರ ಏನು ನಾವು ಹುರಿದಿಟ್ಟಿರೋ ಅಂಥ ಕ್ಯಾಪ್ಸಿಕಮ್ಮು ಇತ್ತಲ್ವ, ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋದ್ರಿಂದ ಈ ಗ್ರೇವಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ತೆಳ್ಳಗಿದೆ, ಬಟ್ ಇದನ್ನು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನೀವು ಕನ್ಸಿಸ್ಟೆನ್ಸಿ ಓಕೆ ಅನ್ನೋದಾದರೆ ನೀವು ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ನನಗೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೇವಿ ಯಾವಾಗಲೂ ಸ್ವಲ್ಪ ತೆಳುವಾಗಿರಬೇಕು, ಇಷ್ಟು ತಿಕ್ನೆಸ್ ಒಳಗಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ಸ್ವಲ್ಪ ಉಪ್ಪು ಸಾಲ್ಟೇಜ್ ಇತ್ತು, ಸೊ ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಇದನ್ನ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಅಂತೂ ನಿಜವಾಗ್ಲೂ ಹಾಕಲೇಬೇಕು, ಏಕೆಂದರೆ ಇದು ಹುಳಿ ಉಪ್ಪು ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ನೀವು ಯಾವುದೇ ಗ್ರೇವಿ ಮಾಡಿದ್ರೂ ಈ ಸಕ್ಕರೆ ಹಾಕೋದನ್ನು ಮಾತ್ರ ಮರಿಬೇಡಿ. ಸಕ್ಕರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಒಂದಿಷ್ಟು ಬೆಲ್ಲನಾದರೂ ಹಾಕ್ಕೊಳ್ಳಿ. ನಾನಂತರೂ ಸಕ್ಕರೆನ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು, ಇಲ್ಲಿ ಆಲ್ರೆಡಿ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿತ್ತು. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಈ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿದೆ. ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನಿದು ಲತ್ತೋಡಿಗೆ ಒಂದು ಕವರ್ನ ಸುತ್ಕೊಂಡ್ಬಿಟ್ಟು ಚಪಾತಿ ಒಂದು ಕಡೆಗೆ ಚಪಾತಿ ಲಟ್ಟಿಸ್ತಾ ಇನ್ನೊಂದು ಕಡೆ ಬೇರೆ ಬೇರೆ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಸೊ ಹೆಣ್ಮಕ್ಳಿಗಂತೂ ಬೆಳಗ್ಗೆ ಎದ್ದ ತಕ್ಷಣ ಅದೇನೋ ಗೊತ್ತಿಲ್ಲ, ಒಂದು 4ರಿಂದ 6 ಕೈ ಬಂದುಬಿಡುತ್ತೆ. ಒಂದು ಕಡೆ ಒಂದೇ ಕೆಲಸ ಅಂತೂ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಮಾಡ್ಕೊಳ್ತಾ ಇರ್ತೀವಿ. ಒಂದೊಂದು ಕಡೆ ಒಂದೊಂದು ಕೆಲಸನ ಮಾಡ್ತಾ ಇರ್ತೀವಿ. ಹಾಗೆ ಮಕ್ಳಿಗೇನು ಬೇಕೋ ಮಕ್ಳಿಗೆ ಕೊಡ್ತಾ ಇರ್ತೀವಿ, ಹಸ್ಬೆಂಡ್ಗೆ ಏನು ಬೇಕೋ ಅವ್ರಿಗೆ ಕೊಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಹೆಣ್ಮಕ್ಳಿಗೆ ಅದು ಎಷ್ಟು ಕೆಲಸ ಮಾಡಿದ್ರೂ ಬೆಳಗ್ಗೆ ಮಾತ್ರ ಸರ್ಕಸ್ ಮಾಡ್ದಂಗೆ ಇರುತ್ತೆ. ಸೊ 9 ಗಂಟೆವರೆಗೂ ಇದೇ ರೀತಿಯಾಗಿ ಕೆಲಸ ಅಂತೂ ಇದ್ದೇ ಇರುತ್ತೆ. ಇದು ನನಗೊಬ್ಬಳಿಗೆ ಅಂತ ಅಲ್ಲ, ಸೊ ಎಲ್ಲ ಹೆಣ್ಮಕ್ಳಿಗೂ ಇಷ್ಟೇ. ಸೊ ನಾನು ಕೂಡ 9:30ಗೆ ಕೆಲ್ಸಕ್ಕೆ ಕೂತ್ಕೊಳ್ಳೋದ್ರಿಂದ ನನಗೆ ಎಲ್ಲ ಕೆಲಸನೂ ಅವ್ರು ಹೋಗೋದ್ರೊಳಗೇ ಆಗಬೇಕು. ಸೊ ಹಾಗಾಗಿ ಎಲ್ಲ ಕೆಲಸನೂ ಈ ಟೈಮಲ್ಲೇ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ನನ್ನ ಮಗನೂ ಕೂಡ ಸ್ನಾನ ಮಾಡಿಬಿಟ್ಟು, ನನ್ನ ದೊಡ್ಡ ಮಗ ಇಲ್ಲಿ ಪೂಜೆ ಕೂತ್ಕೊಂಡಿದ್ದ. ಸೊ ಅವನು ಕೂಡ ಆಲ್ರೆಡಿ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದಾನೆ. ಆಲ್ರೆಡಿ ನಮ್ಮ ಮನೇಲಿ ಬೆಳಗ್ಗೆ ಪೂಜೆ ಆಗೋಗಿತ್ತಲ್ವ. ಸೊ ಇವನು ಕೂಡ ಇವ್ರವ್ರ ಪೂಜೆ ಇವ್ರು ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಒಂದು 7:30 ಅಷ್ಟೊತ್ತಿಗೆ ಅವರು ಕೂಡ ಬ್ಯಾಡ್ಮಿಂಟನ್ಗೆ ಹೊರಟ್ರು. ಸೊ ಅವ್ರದ್ದು ಒಂದು ಕ್ಲಿಪ್ ಇರಲಿ ಅಂತ ನಾನಿಲ್ಲೊಂದು ವೀಡಿಯೋ ಶೂಟ್ ಮಾಡಿಕೊಂಡೆ. ಹಾಗೆ ನನ್ನ ದೊಡ್ಡ ಮಗಂದು ಪೂಜೆ ಆಯಿತು. ಇಲ್ಲಿ ಸಣ್ಣ ಮಗನೂ ಕೂಡ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಅವನು ಕೂಡ ಅವ್ನ ಪೂಜೆನ ಮುಗಿಸ್ಕೊಳ್ತಾ ಇದ್ದಾನೆ. ನಾನು ಮಕ್ಕಳಿಗೆ ಸೆಲ್ಫ್ ಸರ್ವಿಸ್ನ ಕಲಿಸ್ಬಿಟ್ಟಿದ್ದೀನಿ. ಸೊ ಅವ್ರವ್ರ ಚಾಪೆ ಅವ್ರು ಹಾಸ್ಕೊಂಡು, ಅವ್ರ ನೀರು ಅವರು ಎತ್ತಿಟ್ಕೊಂಡು, ಸೊ ಅವ್ರವ್ರ ಊಟನ ಅವ್ರು ತೊಗೊಂಡು ಊಟ ಮಾಡ್ತಾರೆ. ನಾನು ಇಲ್ಲಿ ಶೆಲ್ಫ್ ಮೇಲೆ ಹಾಕಿಟ್ಟಿರ್ತೀನಿ ಅಷ್ಟೇ. ಸೊ ಮಕ್ಕಳಿಗೆ ಸಂಸ್ಕಾರ ಕಲಿಸೋದಂತೂ ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಮಕ್ಕಳಿಗೆ ಅಂದರೆ ಹಳೆ ಸಂಸ್ಕಾರ ಸಂಪ್ರದಾಯನ ಕಲಿಸ್ಕೊಡ್ತಿರೋ, ಸೊ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಸೊ ಇದನ್ನು ಯಾರೂ ಇಲ್ಲೇ ಅರ್ಧಕ್ಕೆ ಮರೆಯೋದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ರೆ ಅವರು ಅವ್ರ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಸೊ ಪೀಳಿಗೆ ಕೂಡ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಯಾರೇ ಆಗಿರ್ಬೋದು, ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಅದನ್ನು ಎಲ್ಲ ಮಕ್ಕಳಿಗೂ ಹೇಳ್ಕೊಡೋದ್ರಿಂದ ನಮ್ಮದೇನೂ ಹೋಗಲ್ಲ. ಸೊ ನಾವೇನು ಫಾಲೋ ಮಾಡ್ತೀವೋ ಮಕ್ಕಳಂತೂ ಅದು ನಿಜವಾಗ್ಲೂ ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಹಾಗೆ ನಾನಿಲ್ಲಿ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಮಜ್ಜಿಗೆನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ಮಜ್ಜಿಗೆನ ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನ ಫಿಲ್ ಮಾಡಿಕೊಂಡು 1 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಬಾಟ್ಲಿಗೆ. ಈಗ ಊಟಕ್ಕಿಂತ ಜಾಸ್ತಿಯಾಗಿ ನೀರಿನ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕು, ಏಕೆಂದರೆ ಬಿಸಿಲು ಅಷ್ಟೊಂದಿದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮಕ್ಕಳಿಗೆ ನೀರು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮಜ್ಜಿಗೆ ಆದರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಮಜ್ಜಿಗೆ ಜ್ಯೂಸು ಅಥವಾ ಶರಬತ್ತು ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿ ಅನಿಸುತ್ತೆ. ನೀರು ಅಷ್ಟೊಂದು ಕುಡ್ದಿಲ್ಲ ಅಂದ್ರೂ ಅಟ್ಲೀಸ್ಟ್ ಇದ್ರ ಮೇಲಾದ್ರೂ ಕಾನ್ಸಂಟ್ರೇಷನ್ ಮಾಡೇ ಮಾಡ್ತಾರೆ. ಹಾಗೆ ಸಾಂಬಾರು ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗಾಗಿ ರೆಡಿ ಮಾಡಿಬಿಟ್ಟು ಅವ್ರೂ ಕೂಡ ಸ್ಕೂಲಿಗೆ. ಸೊ ನಾನಿಲ್ಲಿ ಬಸ್ ಹತ್ಸಿ ಬರಬೇಕಿತ್ತು. ಅವರಿಬ್ಬರನ್ನೂ ರೆಡಿ ಮಾಡಿಕೊಂಡು ನಾನಿಲ್ಲಿ ಬಸ್ ಹತ್ಸಿ ಬರ್ತೀನಿ. ಸೊ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹಾಗೆ ಶೇರ್ ಮಾಡಿ. ನಾನು ಬಂದುಬಿಟ್ಟು ನನಗೋಸ್ಕರ ಅಂದರೆ ನಾನು ನನ್ನ ಹಸ್ಬೆಂಡ್ ಬೆಳಗ್ಗೆ ಟೈಮು ಆದಷ್ಟು ರಾಗಿ ಗಂಜಿ ಅಥವಾ ಓಟ್ಸ್ ಸ್ಮೂತಿ ಈ ರೀತಿಯಾಗಿ ಜ್ಯೂಸ್ ಐಟಮ್ಸ್ ಅಂದರೆ ನೀರಿನ ಪದಾರ್ಥಗಳನ್ನ ಅತಿ ಹೆಚ್ಚು ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಬೆಳಗ್ಗೆ ಟಿಫನ್ ತಿಂದ್ವಿ ಅಂದರೆ ಮಧ್ಯಾಹ್ನ ಈ ರೀತಿಯಾಗಿ ಮಾಡ್ಕೊಂಡು ಕುಡಿತೀನಿ.
ಇಲ್ಲ ಬೆಳಗ್ಗೆನೇ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನಗಿವತ್ತು ಚಪಾತಿ ಆಗಿದ್ದರಿಂದ ಬಟ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನಿಲ್ಲಿ ರಾಗಿ ಗಂಜಿನ ಮಾಡ್ಕೊಂಡಿದ್ದೀನಿ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ. ಅವರು ಕೂಡ ಬ್ಯಾಡ್ಮಿಂಟನ್ ಮುಗಿಸಿ ಬಂದಾದಮೇಲೆ 1 ಗ್ಲಾಸ್ ರಾಗಿ ಗಂಜಿ ಕುಡಿತಾರೆ. ಆ ನಂತರ ಅವರು ಅದೇನು ಅವು ಹೋಗ್ಬೇಕಾದ್ರೆ ಅವರು ಊಟ ಮಾಡಿಕೊಂಡು ಹೋಗ್ತಾರೆ. ಸೊ ನಾನಿಲ್ಲಿ ಇದಕ್ಕೆ ಈರುಳ್ಳಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಆಪ್ಷನಲ್ಲು ನಿಮ್ಮ ಇಷ್ಟ, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಹಾಗೇ ಆಲ್ರೆಡಿ 9:20 ಆಗೋಗಿತ್ತು. ನಾನು ಕೂಡ ನನ್ನ ಕೆಲ್ಸಕ್ಕೆ ಕೂತ್ಕೋಬೇಕಿತ್ತು. ಸೊ ನಾನು ರಾಗಿ ಗಂಜಿನ ಕುಡಿದ್ಬಿಟ್ಟು ಎಲ್ಲ ಪಾತ್ರೆಗಳ್ನ ವಾಶ್ ಮಾಡಿ ಹಾಗೆ ಸಾಂಬಾರು ಮಾಡ್ಕೋಬೇಕಿತ್ತು. ಸೊ ಸಾಂಬಾರನ್ನು ಕೂಡ ಮಾಡಿಟ್ಕೊಂಡು ಇಲ್ಲಿ ನಾನು ಕೆಲ್ಸಕ್ಕೆ ಕೂತ್ಕೊಳ್ತೀನಿ. ಯಾಕಂದರೆ ನೈಟ್ ಟೈಮಲ್ಲಿ ಮಕ್ಕಳಿಗೆ ಎಕ್ಸಾಮ್ ಟೈಮು ಇದು, ಅವ್ರಿಗೆ ಓದಿಸ್ಬೇಕು, ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹಾಗಾಗಿ ಆವಾಗ ಸಾಂಬಾರು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಆಲ್.